ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಕಡಲೆಬೇಳೆ ಹೋಳಿಗೆನ ಯಾವ ರೀತಿ ಮಾಡೋದು, ಎಷ್ಟು ಅಳತೆ, ಯಾವ ರೀತಿ ಪರ್ಫೆಕ್ಟಾಗಿ ಉಬ್ಬಿ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಸತಿ ಈ ಮೆಥಡ್ನಲ್ಲಿ ಟ್ರೈ ಮಾಡಿ, ನೀವು ಕೂಡ ಇಷ್ಟಪಡೋದಂತೂ ಗ್ಯಾರಂಟಿ. ಹಾಗೆ ಥಟ್ ಅಂತ ಮನೆಯಲ್ಲಿ ಮಾಡ್ಕೊತೀರಾ ಹಬ್ಬಕ್ಕೆ. ಹಾಗಿದ್ರೆ ನೋಡಿ, ಇಲ್ಲಿ ಕಡಲೆಬೇಳೆನ 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದೇ ಥರ ಅಳತೆನ ತೊಗೊಳ್ಳಿ, ಇಲ್ಲಾಂದರೆ ನಿಮಗೆ ಕರೆಕ್ಟಾಗಿ ಹದ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ 2 ಬೌಲ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಒಂದು 2 ಸತಿ ಇದನ್ನು ವಾಶ್ ಮಾಡ್ಕೊಂಡು ಬನ್ನಿ. ಅದಾದಮೇಲೆ ಇದಕ್ಕೆ ನೀರನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಬೌಲಿಗೆ ನಾನು 6 ಬೌಲ್ ಆಗುವಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಯಾಕಂತಂದರೆ ಈ ನೀರಿನಿಂದ ನಾವು ಕಟ್ಟಿನ ಸಾರನ್ನು ಮಾಡ್ಕೊತೀವಿ. ಹಾಗಾಗಿ ಹೋಳಿಗೆ ಸಾರನ್ನು ಮಾಡೋದ್ರಿಂದ ಇಲ್ಲಿ ನೀರಿನ ಕ್ವಾಂಟಿಟಿ ಏನಿದೆ ಜಾಸ್ತಿ ಬಳಸಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಕಿಬಿಟ್ಟು ಒಂದು ಸತಿ ಕೈ ಆಡಿಸ್ಕೊಂಬಿಡಿ ಅಥವಾ ಸ್ಪೂನಿನ ಸಹಾಯದಿಂದ ತಿರ್ಸ್ಕೊಂಬಿಡಿ. ಸ್ವಲ್ಪ ಚಿಟಿಕೆ ಆಗುವಷ್ಟು ಎಣ್ಣೆನ ಇಲ್ಲಿ ಬಳಸ್ಕೋಬೋದು, ಒಂದು ಸ್ವಲ್ಪ ಕ್ವಾಂಟಿಟಿದಲ್ಲಿ. ಈಗ ಎಣ್ಣೆ ಹಾಕೋ ರೀಸನ್ ಏನಪ್ಪ ಅಂತಂದರೆ ನೀರು ಹೊರಗಡೆ ಚೆಲ್ಲಬಾರ್ದು ಅಂಥೇಳಿ. ಸೊ ಹಾಗಾಗಿ ಈಗ ಒಂದು 3 ವಿಸಿಲ್ನ ಹೊಡ್ಸ್ಕೊಳ್ಳೋಣ. ಇಲ್ಲಿ ಕಡಲೆಬೇಳೆ ಇರೋದ್ರಿಂದ 3 ವಿಸಿಲ್ನ ಹೊಡ್ಸ್ಕೊತಾ ಇದ್ದೀನಿ. ನೀವೇನಾದರೂ ತೊಗರಿಬೇಳೆ ಯೂಸ್ ಮಾಡೋ ಹಾಗಿದ್ರೆ ಒಂದೇ ವಿಸಿಲ್ ಸಾಕಾಗುತ್ತೆ ಸ್ನೇಹಿತರೆ, ತುಂಬ ಮೆತ್ತಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ವಿಸಿಲ್ ಆಗೋವರೆಗೂ ನಾವಿಲ್ಲಿ ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನು ಆಲ್ರೆಡಿ ಸಾನ್ಗೆ ಹಿಡಿದಿದ್ದೀನಿ, ಅಂದರೆ ಜರಡಿ ಹಿಡಿದುಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಚಿರೋಟಿ ರವೆನ ಬಳಸ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಉಬ್ಬಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಬಳಸ್ತಾ ಇದ್ದೀನಿ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸ್ಮೂತಾಗಿ ನೀವು ಇದನ್ನು ನಾದ್ಕೋಬೇಕಾಗುತ್ತೆ. ಈ ಒಂದು ಮ್ಯಾಜಿಕ್ ಏನಪ್ಪ ಅಂತಂದರೆ, ಈ ಒಂದು ರೆಸಿಪಿಯಲ್ಲಿ, ಹೋಳಿಗೆ ರೆಸಿಪಿಯಲ್ಲಿ ಹಿಟ್ಟು ಎಷ್ಟು ಮೆತ್ತಗೆ ಬರುತ್ತೋ ಅಷ್ಟು ಉಬ್ಬಿ ಸಾಫ್ಟಾಗಿ ಬರುತ್ತೆ. ಇದನ್ನು ನೀವು 2 ದಿನ ಇಟ್ಕೊಂಡು ತಿಂದರೂ ಕೂಡ ಏನೂ ಆಗೋದಿಲ್ಲ ಸ್ನೇಹಿತರೆ, ಗಟ್ಟಿ ಆಗೋದಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಿಶ್ರಣ ಚೇಂಜ್ ಆಗಿದೆ ನೋಡಿ, ಈ ರೀತಿ ಆಗಬೇಕು, ಅಲ್ಲಿವರೆಗೂ ನಾವು ನಾದ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಎಣ್ಣೆ ಮೇಲ್ಗಡೆಯಿಂದ ಸುರ್ಕೊಂಡ್ಬಿಡಿ, ಸ್ವಲ್ಪ ಸುರ್ಕೊಂಡ್ಬಿಟ್ಟು ಮತ್ತೆ ಒಂದು 2-3 ಸತಿ ಕಲಸೋಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಿಂದನೇ ನೀವು ಕಲಸಿ. ಈ ರೀತಿ ಕಲಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಅಂದರೆ ತುಂಬ ಮೆತ್ತಗಿರುತ್ತೆ. ನೋಡಿ, ನಾ ಇಲ್ಲಿ ಇದೇ ಒಂದು 2-3 ನಿಮಿಷಗಳ ಕಾಲ ಇದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ನೀವು ಯಾವಾಗ ಎಲ್ಲ ಮಾಡ್ಕೋಬೇಕಂತ ಅನ್ಸುತ್ತಲ್ವ ಆ ಟೈಮ್ನಲ್ಲಿ ನೀವು ಇದನ್ನು ಆರಾಮ್ಸೆ ಮಾಡ್ಕೋಬೋದು. ಹೋಳಿಗೆನ 2 ದಿನ ಇಟ್ಟರು ಕೂಡ ಏನಾಗೋದಿಲ್ಲ. ಹೋಳಿಗೆ ಆಗಿರ್ಬೋದು, ಹೂರಣ ಆಗಿರ್ಬೋದು, ಫ್ರಿಜ್ನಲ್ಲಿ ಇಟ್ಕೊಂಡು ಕೂಡ 2-3 ದಿನ ಇಟ್ಕೊಂಡು ತಿನ್ಕೋಬೋದು. ಯಾವುದೇ ರೀತಿಯಾದಂಥ ಈ ಹಿಟ್ಟೇನಿದೆ ಕೆಡೋದಿಲ್ಲ. ನೋಡಿ, ಇವಾಗ ರೆಡಿಯಾಗಿರುವಂತಹ ಈ ಮಿಶ್ರಣನ ನಾನು ಸೈಡಿಗೆ ಇಟ್ಕೊತಾ ಇದ್ದೀನಿ. ಹಿಟ್ಟೇನಿದೆ ನಾದ್ಕೊಂಡು ಇಟ್ಕೊಂಡಿದ್ದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಕಡಲೆಬೇಳೆ ಕೂಡ 3 ಸೀಟಿ ಆಗಿದೆ. ಈಗ ಇದರಲ್ಲಿರುವಂಥ 1 ಬೌಲ್ ಆಗುವಷ್ಟು ಕಡಲೆಬೇಳೆನ ತಗೋಬೇಕಾಗುತ್ತೆ, ಯಾಕಂದರೆ ಅದನ್ನು ಕಟ್ಟಿನ ಸಾರು ಮಾಡೋದಕ್ಕೋಸ್ಕರ. ಹಾಗೆ ಇದರಲ್ಲಿರುವಂಥ ನೀರನ್ನು ಕೂಡ ನಾನು ಬಸದ್ದು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಇವಾಗ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ನೀರನ್ನ ತೆಗೆದುಬಿಟ್ಟು ಇದಕ್ಕೆ ಕರೆಕ್ಟಾಗಿ ನಾವು 2 ಕಪ್ ಆಗುವಷ್ಟು ಕಡಲೆಬೇಳೆನ ಬಳಸ್ತಾ ಇರೋದ್ರಿಂದ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ನಾನು ಸೀದಾ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಅನ್ನೋ ಹಾಗಿದ್ದರೆ ಬೆಲ್ಲನ ಒಂದು ಸತಿ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ, ಫಿಲ್ಟರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಸ ಅದು ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನೋಡಿ, ಗ್ಯಾಸಿನ ಮೇಲ್ಗಡೆ ಫ್ಲೇಮ್ನ ಸ್ವಲ್ಪ ಹೈ ಇಟ್ಕೊಂಡ್ಬಿಟ್ಟು ಬೆಲ್ಲ ಮತ್ತು ಕಡಲೆಬೇಳೆ 2 ಕೂಡ ಕರೆಕ್ಟಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಬೆಲ್ಲ ಕರಗಿಬಿಟ್ಟು ಈ ಒಂದು ಕಡಲೆಬೇಳೆ ಜೊತೆಗೆ ಏನಿದೆ ಕರೆಕ್ಟಾಗಿ ಮಿಶ್ರಣ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಈ ಒಂದು ಮಿಶ್ರಣ ಕರೆಕ್ಟಾಗಿ ಬಂತು ಅಂತಂದರೆ ಸಾಕು. ಈ ಟ್ರಿಕ್ಸ್ನ ನೀವು ಕಲ್ತ್ಬಿಟ್ರೆ ಸಾಕು, ಹೋಳಿಗೆ ಮಾಡೋದು ಕಷ್ಟನೇ ಆಗೋದಿಲ್ಲ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊತೀರಾ. ನೋಡಿ, ಇವಾಗ ಒಂದು ಕುದಿ ಬಂದಿದೆ. ಕುದಿ ಬಂದ ತಕ್ಷಣವೇ ನೋಡಿ ಈ ರೀತಿ ನೀರಾಗಿದೆ. ಯಾವ ರೀತಿ ಹೋಳಿಗೆ ಮಾಡೋದಂತೆಲ್ಲ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಇದು ಕುದೀತಾ ಗಟ್ಟಿ ಆಗುತ್ತೆ. ಕಡಲೆಬೇಳೆ ಜೊತೆಗೆ ಬೆಲ್ಲ ಎಷ್ಟು ಕರೆಕ್ಟಾಗಿ ಬೆರೆಯುತ್ತಲ್ವ ಅಷ್ಟು ಟೇಸ್ಟ್ ಬರುತ್ತೆ, ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ, ಸ್ವೀಟ್ ಪರ್ಫೆಕ್ಟಾಗಿರುತ್ತೆ. ನೋಡಿ, ಒಂದು ಕುದಿ ಬಂದಿದೆ. ಈ ಒಂದು ಕುದಿ ಬಂದ ತಕ್ಷಣವೇ ನಾನಿಲ್ಲಿ ಒಂದು ಸಣ್ಣ ಕಪ್ಪಿಂದ 1 ಕಪ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ಪುಡಿನ ತೊಗೊತಾ ಇದ್ದೀನಿ. ಇಲ್ಲಿ ಒಣ ಕೊಬ್ಬರಿ ಏನಿದೆ ಅದನ್ನು ತೊಗೊತಾ ಇದ್ದೀನಿ. ಒಣ ಕೊಬ್ಬರಿನ ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಕುದಿಸ್ಬೇಕಾಗುತ್ತೆ. ಒಂದು 2 ನಿಮಿಷಗಳ ಕಾಲ ಕುದಿಸಿದರೆ ಸಾಕು. ಟೋಟಲಾಗಿ ಕಡಲೆಬೇಳೆ ಹೋಳಿಗೆ ಮಾಡೋದಕ್ಕೆ ನಮಗೆ ಮಿನಿಮಮ್ 1/2 ಅವರ್ ಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಿಶ್ರಣ ಕುದಿಯೋದಕ್ಕೆ ಟೈಮ್ ತೊಗೊಳೋದು, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಲಟ್ಸೋದಾಗಿರ್ಬೋದು, ಮಾಡೋದಾಗಿರ್ಬೋದು, ತುಂಬ ಅಂದರೆ ತುಂಬ
ತುಂಬ ಸುಲಭ. ಬಟ್ ಈ ಕುದಿಯೋ ಟೈಮ್ನಲ್ಲಿ ಏನಿದೆ ಒಂದು 2 ನಿಮಿಷಗಳು ಬೇಕಾಗುತ್ತೆ. ಇದನ್ನು ನೀವು ಹೈ ಫ್ಲೇಮ್ನಲ್ಲಿ ಇಟ್ಟು ಕುದಿಸ್ಕೊಂಡ್ಬಿಟ್ರೆ ಕೆಳಗಡೆ ಹೊತ್ತುತ್ತೆ. ಅದೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಟೈಮ್ ತೊಗೊಂಡು ಕುದಿಸುತ್ತೆ. ಸೊ ಹಾಗಾಗಿ ಮಿಶ್ರಣ ಕರೆಕ್ಟಾಗಿ ಹೋಗಬೇಕು, ಅಡ್ಜಸ್ಟ್ ಆಗಬೇಕು ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡಿ, ಕಡಲೆಬೇಳೆ ಹೋಳಿಗೆ ರೆಡಿ ಆಗಿದೆ. ಇವಾಗ ಈ ಮಿಶ್ರಣ ಏನಿದೆ ಕರೆಕ್ಟಾಗಿ ಹೊಂದ್ಕೊಂಡಿದೆ. ಈಗ ಇದನ್ನು ನಾವು ಮಿಕ್ಸಿ ಜಾರಿಗಾದ್ರೂ ಹಾಕೋಬೋದು. ತಣ್ಣಗಾಗೋಕ್ಕೆ ಬಿಡಬೇಕು ಒಂದು 5 ನಿಮಿಷಗಳ ಕಾಲ. ತಣ್ಣಗಾದ ತಕ್ಷಣ ಇದನ್ನು ನೀವು ಮಿಕ್ಸಿ ಜಾರಿಗಾದ್ರೂ ಹಾಕೋಬೋದು. ಇಲ್ಲ ಇನ್ನೊಂದು 2 ನಿಮಿಷಗಳ ಕಾಲ ಜಾಸ್ತಿ ಹೊತ್ತು ಕುದಿಸಿದ್ರೆ ಈ ಒಂದು ಬೇಳೆ ಏನಿದೆ ಅದೇ ಕೂಡ ಸ್ಮೂತ್ ಆಗಿಬಿಡುತ್ತೆ. ಅದಾದಮೇಲೆ ನೀವು ಫಿಲ್ಟರ್ ಏನೋ ಸಹಾಯ ಇದ್ದರೆ ಆ ಸಾಣಿಗೆಯಿಂದ ಕೂಡ ನೀವು ಮಾಡ್ಕೋಬೋದು. ಬಟ್ ನನ್ನ ಹತ್ರ ಇಲ್ಲಿ ಪೂರನ್ ಪೋಳಿ ಮೇಕರ್ ಇದೆ. ಸೊ ಹಾಗಾಗಿ ತುಂಬ ಸುಲಭವಾಗಿ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಮಿಕ್ಸಿಗೆ ಸುಡು ಟೈಮ್ನಲ್ಲಿ ಹಾಕ್ಕೊಳಕ್ಕೆ ಸ್ವಲ್ಪ ಭಯ ಬರುತ್ತೆ ಅನ್ನೋರು ಈ ರೀತಿ ಪೂರನ್ ಪೋಳಿ ಮೇಕರ್ನ ತೊಗೊಳ್ಳಿ. ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಇದೆ. ನಾನು ತುಂಬ ವರ್ಷಗಳ ಕಾಲದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿ ಇದ್ದಾಗೆ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಹೂರಣ ಏನಿದೆ ನೋಡಿ, ಬಿಸಿ ಇದ್ದಾಗೆ ಹಾಕ್ಕೋಬೇಕು, ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ತುಂಬ ಸ್ಪೀಡಾಗಿ ಆಗುತ್ತೆ. ನೋಡಿ, ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿ ಅಂದರೆ ಈಸಿ. ಇಲ್ಲಿ ಹ್ಯಾಂಡಲ್ ಏನಿದೆ ನಂದು ಹೋಗಿದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಬಟ್ ಹ್ಯಾಂಡಲ್ ಇತ್ತು ಅಂದರೆ ನೀವು ಕೂಡ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆಗುತ್ತೆ ಅಂತೇಳಿ. ಈ ರೀತಿ ಪೂರನ್ ಪೋಳಿ ಮೇಕರ್ ಇತ್ತು ಅಂದರೆ ಸಾಕು, ನಮ್ಮ ಹೂರಣ 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇದನ್ನು ನೀವು 2 ನಿಮಿಷದಲ್ಲೇ ಮಾಡ್ಕೋಬೋದು, ತುಂಬ ಸಮಯ ತೊಗೊಳೋದೇ ಇಲ್ಲ. ನೋಡಿ, ಇವಾಗ ರೆಡಿಯಾಗಿರುವಂಥ ಪೂರನ್ ಪೋಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತೇಳಿ. ಮೇಲ್ಗಡೆಯಿಂದ ತಿರುಗಿಸ್ಬೇಕಾದ್ರೆ ನೋಡಿ ಆಲ್ರೆಡಿ ಹಿಟ್ಟಿಟ್ಟು ಟೈಪ್ ಬಂದುಬಿಟ್ಟಿದೆ. ಈ ಒಂದು ಪೂರನ್ ಪೋಳಿ ಮೇಕರ್ ಏನಿದೆ ನೋಡಿ, ತುಂಬ ಯೂಸ್ಫುಲ್ ಇದೆ. ಒಂದು ಸತಿ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡ್ಕೋಬೋದು, ಈಸಿಯಾಗಿ ಸಿಗುತ್ತೆ. ನೋಡಿ, ಇವಾಗ ನಮ್ಮ ಹೂರಣ ರೆಡಿಯಾಗಿದೆ. ಈ ಥರ ಹೂರಣ ಆದರೆ ಸಾಕು ಸ್ನೇಹಿತರೆ. ನಾನಿಲ್ಲಿ ಕರೆಕ್ಟಾಗಿ ಎಲ್ಲ ಅಳತೆ ಕೂಡ ತೋರಿಸಿದ್ದೀನಿ ನಿಮಗೆ. ಬೇಳೆ ಯಾವ ರೀತಿ ಬೇಯಿಸೋದಾಗಿರ್ಬೋದು ಅಥವಾ ಕಡಲೆಬೇಳೆದು ಆಗಿರ್ಬೋದು. ತೊಗರಿಬೇಳೆ ವಿಡಿಯೋ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಯಾವ ರೀತಿ ಲಟ್ಸೋದಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಒಂದು ಮೊದಲು ಶೀಟನ್ನು ತೊಗೊಳ್ಳಿ. ನೀವು ನಾರ್ಮಲಾಗಿ ಹೋಳಿಗೆ ಕವರ್ ಅಂತ ಕೇಳಿದರೆ ಯಾವ ಜನರಲ್ ಸ್ಟೋರಲ್ಲಿ ಹೋಗಿ, ಕಿರಾಣಿ ಸ್ಟೋರಲ್ಲಿ ಹೋಗಿ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಅಗಲ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಹೋಳಿಗೆನ ತೊಗೊಳ್ಳೋಣ, ಹೂರಣ ಏನಿದೆ ಅದನ್ನು ತೊಗೊಳ್ಳೋಣ. ಹೂರಣನ ಇವಾಗ ಮಿಡಿಲ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ನಿಮ್ಮ ಕೈಯಿಂದ ರೌಂಡ್ ಶೇಪ್ ಮಾಡ್ಕೊತ ಹೋಗಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಸ್ವಲ್ಪ ಮೇಲೆ ಮಾಡ್ಕೊತ ಹೋದಂಗೆಲ್ಲ ನಿಮಗೆ ಇಲ್ಲಿ ಚೂಪಾಗಿ ಎಂಡ್ ಸಿಗುತ್ತೆ. ಸೊ ಈ ರೀತಿ ಚೂಪಾಗಿ ಬಂದಿದೆ ಅಂದರೆ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡ್ಬಿಡಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಕಣಕ ಏನಿದೆ, ಹೂರಣ ಏನಿದೆ ಕರೆಕ್ಟಾಗಿ ಹದವಾಗಿ ಬರುತ್ತೆ, ರೌಂಡ್ ಶೇಪ್ನಲ್ಲಿ ಬರುತ್ತೆ. ಎಲ್ಲಿ ಕೂಡ ಏನೂ ಕೂಡ ಹೊರಗಡೆ ಬರೋದಿಲ್ಲ, ಮಿಸ್ ಆಗೋದಂತೂ ಗ್ಯಾರಂಟಿನೇ ಇಲ್ಲ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ಲಟ್ಸೋ ಪ್ರೊಸೀಜರ್ ನೋಡ್ಕೊಳ್ಳಿ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕೆಳಗಡೆ ಇರುವಂಥ ಮಣಿನ ಚೇಂಜ್ ಮಾಡೋ ಹಾಗಿಲ್ಲ. ನಾವು ಏನು ಶೀಟ್ ತೊಗೊಂಡಿರ್ತೀವಲ್ವ ಆ ಶೀಟನ್ನಷ್ಟೇ ನಾವು ಸರಿಸ್ಕೊತ ಹೋಗಬೇಕಾಗುತ್ತೆ. ಹಾಗೆ ಇದನ್ನು ನೀವು ಮಿಡಿಲ್ನಲ್ಲಿ ಲಟ್ಸೋ ಹಾಗಿಲ್ಲ. ಎಡ್ಜಸ್ ಏನಿರುತ್ತಲ್ವ ಆ ಜಾಗದಲ್ಲಿ ಲಟ್ಟಿಸ್ಕೊತ ಹೋಗಬೇಕಾಗುತ್ತೆ. ಇದರಿಂದ ನಿಮಗೆ ಎಷ್ಟು ರೌಂಡ್ ಶೇಪ್ ಬೇಕು, ಎಷ್ಟು ಅಗಲ ಬೇಕೋ ಅಷ್ಟು ನೀವು ಆರಾಮ್ಸೆ ಇದನ್ನು ಲಟ್ಟಿಸ್ಕೋಬೋದು. ನೋಡಿದ್ರಲ್ಲ, ಈ ರೀತಿ ಸಿಂಪಲ್ಲಾಗಿ ಈಸಿ ಟೆಕ್ನಿಕ್ನ ನೀವು ಬಳಸೋದ್ರಿಂದ ಹೋಳಿಗೆನ ಫಸ್ಟ್ ಟೈಮ್ ಮಾಡೋರು ಕೂಡ ಸುಲಭವಾಗಿ ಮಾಡ್ಕೋತಾರೆ. ಎಷ್ಟು ಟೈಮ್ ತೊಗೊಳೋದಿಲ್ಲ, ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನು ನಾನು ಹಂಚಿನ ಮೇಲೆ ಹಾಕ್ಕೊತಾ ಇದ್ದೀನಿ. ಹಂಚಿನ ಮೇಲೆ ಹಾಕ್ತಾ ಇದ್ದೀವಿ, ಇದು ವೇಸ್ಟ್ ಆಗುತ್ತೆ ಅಥವಾ ಬರ್ನ್ ಆಗುತ್ತೆ ಅನ್ನೋ ಟೆನ್ಷನೇ ಇಲ್ಲ. ಇದು ಗಟ್ಟಿಯಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ನಿಮಗೆ ಈ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ಪ್ರೊಸೀಜರ್, ಅದು ಕೂಡ ನೋಡ್ಕೊಳ್ಳಿ ಎಂಡಿಂಗ್ ತನಕ. ಈಗ ನೋಡಿ, ಹಂಚು ಕಾದಿದ ಮೇಲೆ ನಾನು ಹೋಳಿಗೆನ ಹಾಕಿದ ತಕ್ಷಣ ಒಂದು ಸೈಡ್ ಬೇಯಿದ್ಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಬಳಸ್ಕೊಂಡ್ಬಿಟ್ಟು ಮೇಲ್ಗಡೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡ ತಕ್ಷಣ ನೋಡ್ಕೊಳ್ಳಿ ಹೋಳಿಗೆ ಎಷ್ಟು ಸಖತ್ತಾಗಿ ಬಂದಿದ್ದಾವೆ ಸ್ನೇಹಿತರೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ತಿಂತಾ ಇರಬೇಕು ಅಂತ ಅನಿಸುತ್ತೆ. ಹಬ್ಬದ ಅಡುಗೆ ದಿನ ಈ ರೀತಿ ಒಂದು ಹೋಳಿಗೆನ ನೀವು ಪರ್ಫೆಕ್ಟಾಗಿ ಈಸಿಯಾಗಿ ಹರಿಲಾರದೆ ಮುರಿಲಾರದೆ ಎಲ್ಲೂ ಕೂಡ ಗಟ್ಟಿ ಆಗಲಾರ್ದೆ ತುಂಬ ಸ್ಮೂತಾಗಿ ಮಾಡ್ಕೋಬೋದು. ನಿಮಗೆ ಎಣ್ಣೆ ಜಾಸ್ತಿ ಹೋಗ್ತಾ ಇದೆ, ನಮಗೆ ಈ ರೀತಿ ಬೇಡ, ಹೆಲ್ತಿ ಇಲ್ಲ ಅನ್ನೋ ಹಾಗಿದ್ದರೆ ನೀವು ಇದನ್ನು ಹಿಟ್ಟು ಹಚ್ಚಿ ಕೂಡ ಮಾಡ್ಕೋಬೋದು. ಹಿಟ್ಟು ಹಚ್ಚಿ ಮಾಡೋದಕ್ಕೆ ಏನು ಸಿಂಪಲ್ ಟ್ರಿಕ್ ಏನಪ್ಪ ಅಂತಂದರೆ, ನೀವು ನಾದೋ ಟೈಮ್ನಲ್ಲಿ ಮೈದಾ ಹಿಟ್ಟನ್ನ ನಾದೋ ಟೈಮ್ನಲ್ಲಿ ಏನಿದೆ ಸ್ವಲ್ಪ ಗಟ್ಟಿನ ಹಾಕ್ಕೋಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಏನು ಡಿಫ್ರೆನ್ಸೇಷನ್ ಇಲ್ಲ. ನಾನು ಇಲ್ಲಿ ತುಂಬ ಸ್ಮೂತ್ ನಾದಿರೋದ್ರಿಂದ ತುಂಬ ಮೆತ್ತಗೆ ಬರುತ್ತೆ. 2-3 ದಿನಗಳ ಕಾಲ ಆರಾಮ್ಸೆ ತಿನ್ಕೋಬೋದು. ಸೊ ಹಾಗಾಗಿ ನೋಡಿ, ಹೋಳಿಗೆ ರೆಡಿಯಾಗಿದೆ. ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ನಿಮಗೆ ಈ ರೀತಿ ಲಟ್ಟಿಸ್ಕೊಳಕ್ಕೆ ಬರೋದಿಲ್ಲ, ನಮಗೆ ಲಟ್ಟಣಿಕೆ ಸಹಾಯದಿಂದ ಬರೋದಿಲ್ಲ ಅನ್ನೋರು ಕೈಯಿಂದ ಒತ್ಕೋಬೋದು. ನಾನು ಇಲ್ಲಿ 2 ಥರ ತೋರಿಸಿದ್ದೀನಿ. ಲಟ್ಟಣಿಕೆಯ ಸಹಾಯದಿಂದನೂ ಕೂಡ ತೋರಿಸಿದ್ದೀನಿ, ಅಥವಾ ಕೈಯಿಂದಾದರೂ ಮಾಡ್ಕೋಬೋದು. ಕೈಯಿಂದ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಇನ್ನೊಂದು ಹಿಟ್ಟನ್ನು ತೊಗೊಂಡಿದ್ದೀನಿ.
ಸೇಮ್ ಫಸ್ಟ್ ಯಾವ ರೀತಿ ಮಾಡ್ಕೊಂಡ್ವಿ ಅದೇ ರೀತಿಯೇ ಇಲ್ಲಿ ಹೂರಣನ ತುಂಬ್ಕೊಂಡ್ಬಿಟ್ಟು ಒಂದು ಸತಿ ರೌಂಡ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಬಳಸ್ಕೊಳ್ಳಿ. ನಾನು ಇಲ್ಲಿ ಎಣ್ಣೆ ಹಾಕೊಂಡ್ಬಿಟ್ಟು ಈಗ ಕೈಯಿಂದನೇ ಲಟ್ಟಿಸ್ಕೊತ ಹೋಗ್ತಾಯಿದ್ದೀನಿ ನೋಡಿ. ಇದಿಷ್ಟೇ, ಮತ್ತೇನು ಜಾಸ್ತಿ ಬೇಡ. ನಿಮಗೆ ಮೇಲ್ಗಡೆ ಒಂದು ಕವರು ಕೆಳಗಡೆ ಒಂದು ಕವರ್ ಅಂತ ಏನೂ ಬೇಕಾಗೋದಿಲ್ಲ. ಜಸ್ಟ್ ಕೈಯಿಂದನೇ ನೀವು ಆರಾಮ್ಸೆ ಲಟ್ಟಿಸ್ಕೋಬೋದು. ತುಂಬ ಅಂದರೆ ತುಂಬ ಕೈಯಿಂದ ಆರಾಮ್ಸೆ ಒತ್ಬೋದು. ತುಂಬ ಈಸಿಯಾಗಿ ಆಗುತ್ತೆ ನೋಡಿ ಎಷ್ಟು ಅಗಲವಾಗಿದೆ ಅಂತೇಳಿ. ಇದನ್ನು ನೀವು ನಾನು ನಿಮಗೆ ಮೊದಲೇ ಫಸ್ಟಿಗೆ ನಾನು ಶೀಟಿಂದ ಹಾಕಿದ್ನಲ್ವ, ಸೊ ಶೀಟಿಂದ ನಿಮಗೆ ಬೇಡ ಅನ್ನೋ ಹಾಗಿದ್ರೆ ಈ ರೀತಿ ನೀವು ಕೈಯಿಂದನೇ ಎತ್ತು ಕೂಡ ಹಾಕ್ಕೋಬೋದು ಹಂಚಿಗೆ. ಇದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಕೂಡ ಇರೋದಿಲ್ಲ. ಶೀಟ್ ಸುಟ್ಟೋಯ್ತು ಮಾಡೋಯ್ತು ಅನ್ನೋ ಕೂಡ ಟೆನ್ಷನ್ ಇರೋದಿಲ್ಲ ನೋಡಿ. ಇವಾಗ ನಾನು ಮತ್ತೆ ಉಲ್ಟಾ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಈಸಿಯಾಗಿ ಎದ್ದೇಳುತ್ತೆ ಅಂತೇಳಿ. ಈ ರೀತಿ ನೀವು ಕೂಡ ಹೋಳಿಗೆನ ಬರೋದಿಲ್ಲ ಅನ್ನೋರು ಫಸ್ಟ್ ಟೈಮ್ ಮಾಡೋ ಹಾಗಿದ್ರೆ ಈ ವಿಡಿಯೋನ ಕಂಪಲ್ಸರಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಹಬ್ಬಗಳ ಸೀಸನ್ನು, ಹಬ್ಬದಲ್ಲಿ ವೆರೈಟಿ ಆಗಿರುವಂತಹ ಸಿಹಿ ಉಂಡೆಗಳಾಗಿರ್ಬೋದು, ಸಿಹಿ ತಿನಿಸುಗಳಾಗಿರ್ಬೋದು ಅಥವಾ ಹಬ್ಬದ ಅಡುಗೆಗಳಾಗಿರ್ಬೋದು ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಳಿಗೆ ತುಂಬ ಸುಲಭವಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋ ಏನಾದರೂ ನೀವು ನೋಡಿಬಿಟ್ಟು ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಯಾವ ರೀತಿ ಮಾಡಿದ್ದೀರ ಅನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಪರ್ಫೆಕ್ಟ್ ಅಳತೆಯ ಸಾಂಪ್ರದಾಯಿಕ ಪದ್ಧತಿಯ ಪ್ರಕಾರ ಹಳೆ ಕಾಲದಲ್ಲಿ ಯಾವ ರೀತಿ ಹಬ್ಬಕ್ಕೆ ಮಾಡ್ತಾರೋ ಅದೇ ರೀತಿ ಹೋಳಿಗೆನ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಯಿತು ಅಂತಂದರೆ ಎಲ್ಲರಿಗೂ ಮಾಡಿಕೊಡಿ, ಹಾಗೆ ತಿನ್ನಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.